ಧರ್ಮ ಹೆಸರೇ ಹೇಳುತ್ತೆ, ಧರ್ಮವಾಹಿನಿ ಅಂದರೆ ವಾಹಿನಿಯಿಂದ ಹರಿತಕ್ಕಂಥದ್ದು. ನಿರಂತರವಾಗಿ ಯಾವುದರ ಒಂದು ಪ್ರವಾಹ ಇರುತ್ತೆ, ಹರಿತಾ ಇರುತ್ತೆ, ಅದಕ್ಕೆ ವಾಹಿನಿ ಅಂಥೇಳಿ ನಾವು ಹೇಳತಕ್ಕಂಥದ್ದು. ಧರ್ಮ ಅನ್ನತಕ್ಕಂಥದ್ದು ನಿಂತ ನೀರಲ್ಲ, ಹರಿತಾ ಇರತಕ್ಕಂಥದ್ದು. ಪ್ರತಿನಿತ್ಯವೂ, ಪ್ರತಿ ಸಂವತ್ಸರವೂ, ಪ್ರತಿ ಕಾಲಕ್ಕೂ ಕೂಡ ಅದರ ಒಂದು ಬದಲಾವಣೆ ಅನ್ನತಕ್ಕಂಥದ್ದು ಆಯಾ ಕಾಲಕ್ಕೆ ಸರಿಯಾಗಿ ಆಗ್ತಾ ಇರುತ್ತೆ. ಅದಕ್ಕೆ ಕಾಲ ಧರ್ಮ ಅಂಥೇಳಿ ಹೇಳ್ತಕ್ಕಂಥದ್ದು. ಆದ್ದರಿಂದ ಈ ಧರ್ಮ ಅಂದರೆ ಏನು, ಧರ್ಮದ ಬಗ್ಗೆ ವ್ಯಾಖ್ಯಾನವನ್ನು ಯಾರು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ನಾವು ಮಾಡತಕ್ಕಂತಹ ಆಚರಣೆಗಳು ಅಥವಾ ಆಚಾರ ವಿಚಾರಗಳು ಏನಿದೆ ಅದು ಯಾವುದರ ಒಂದು ಪ್ರಮಾಣವನ್ನು ಅನುಸರಿಸಿ ಇರಬೇಕಾಗುತ್ತೆ. ನಮಗೆ ಇಷ್ಟ ಬಂದ ಹಾಗೆ ನಾವಿರತಕ್ಕಂಥದ್ದು ಧರ್ಮ ಅಲ್ಲ. ಧರ್ಮ ಅನ್ನತಕ್ಕಂಥದ್ದು ಧರ್ಮ ಇತಿ ಧಾರಯಿತ್ಯಾಹುಹು ಅಂತೇಳಿ ಶಾಸ್ತ್ರಗಳು ಹೇಳುತ್ತೆ. ಯಾವುದನ್ನು ಧಾರಣೆಯನ್ನು ಮಾಡಿದೆಯೋ, ಪ್ರಪಂಚವನ್ನೆಲ್ಲ ಧಾರಣೆಯನ್ನು ಮಾಡಿ ಅಂದರೆ ಧರಿಸಿರತಕ್ಕಂಥದ್ದು ಯಾವುದಿದೆ ಅಂದರೆ ಪ್ರಪಂಚ ನಿಂತಿರತಕ್ಕಂಥದ್ದೇ ಧರ್ಮದ ಆಧಾರದ ಮೇಲೆ ಅನ್ನತಕ್ಕಂಥದ್ದು. ಅದರಿಂದ ಆ ಧರ್ಮ ಅಂದರೆ ಏನು, ಧರ್ಮದ ಆಚರಣೆ ಏನು, ನಮ್ಮ ಯಾವುದೇ ಒಂದು ಧರ್ಮ ಅಂತೇಳಿ ನಾವು ತೆಗೆದುಕೊಂಡಾಗ ಅದರಲ್ಲೂ ಕೂಡ ಸನಾತನ ಧರ್ಮ, ನಮ್ಮ ಒಂದು ಹೈಂದವೀಯ ಧರ್ಮ, ಹಿಂದೂ ಧರ್ಮ ಅಂತೇನು ಹೇಳ್ತಾರೆ, ಇದಕ್ಕೆ ಹಿಂದೂ ಧರ್ಮ ಅನ್ನತಕ್ಕಂಥದ್ದು ಇತ್ತೀಚೆಗೆ ಬಂದಿರತಕ್ಕಂತಹ ಹೆಸರು. ಇದಕ್ಕೆ ಮೂಲವಾದಂತಹ ಹೆಸರನ್ನು ನಾವು ತೆಗೆದುಕೊಂಡ್ರೆ ಸನಾತನ ಧರ್ಮ ಅಂಥೇಳಿ ಇದಕ್ಕೆ ಹೆಸರು. ಸನಾತನ ಅಂದರೆ ಏನು, ಆದಿಯಾಗಿರತಕ್ಕಂಥದ್ದು. ಇದಕ್ಕೆ ನಮ್ಮ ಸನಾತನ ಧರ್ಮಕ್ಕೆ ಹುಟ್ಟು ಇಲ್ಲ, ಸಾವು ಕೂಡ ಇಲ್ಲ. ಈ ಧರ್ಮ ಆಚರಣೆ ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ಅವನು ಯಾವುದೇ ಮತಕ್ಕೆ ಸೇರಲಿ, ಯಾವುದೇ ಜಾತಿಗೆ ಸೇರಿದ್ದರೂ ಕೂಡ ಅವನು ಆಚರಣೆಯನ್ನು ಮಾಡ್ತಕ್ಕಂಥದ್ದು, ಅವನ ಜೀವನ ಕರ್ಮ ಏನಿದೆ, ಜೀವನ ಧರ್ಮ ಏನಿದೆ, ಜೀವನ ವಿಧಾನ ಏನಿದೆ, ಅದೇ ಧರ್ಮ ಅಂಥೇಳಿ ಹೇಳುತ್ತೆ. ಸನಾತನ ಧರ್ಮ ಏನು ಹೇಳುತ್ತೆ ಅದು ಎಲ್ಲರೂ ಕೂಡ ಮಾನವ ಜನಾಂಗಕ್ಕೆ ಅನ್ವಯಿಸ್ತಕ್ಕಂಥದ್ದು. ಅದು ಈ ಧರ್ಮ ಅನ್ನತಕ್ಕಂತಹ ಭೇದ ಭಾವ ಇಲ್ಲ. ಮನುಷ್ಯರಾಗಿರತಕ್ಕಂಥವ್ರು ಎಲ್ಲರೂ ಕೂಡ ಸನಾತನ ಧರ್ಮಕ್ಕೆ ಸೇರಿರ್ತಕ್ಕಂಥವರೇ. ಅದರಿಂದ ಅವರಿಗೆ ತಿಳಿಯದೋ ಅಥವಾ ನಂಬಿಕೆ ಇದ್ದೋ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ಅವರ ಜೀವನ ಕ್ರಮ ಹೇಗಿರುತ್ತೆ ಅದೆಲ್ಲವೂ ಸನಾತನ ಧರ್ಮ ಒಳಗೊಂಡಿರುತ್ತೆ. ಆ ಸನಾತನ ಧರ್ಮದಲ್ಲಿ ಅದೆಲ್ಲವನ್ನು ಹೇಳಿದ್ದಾರೆ. ಒಬ್ಬ ಮನುಷ್ಯ ಯಾವ ರೀತಿಯಾಗಿ ಜೀವನ ವಿಧಾನವನ್ನು ಮಾಡಬೇಕು, ಹಾಗಿದ್ದರೆ ಅವನ ಜೀವನ ಅನ್ನತಕ್ಕಂಥದ್ದು ಪಾವನ ಆಗುತ್ತೆ. ಸುಖವಾಗಿರಬೇಕಾದರೆ ಜೀವನ ಕ್ರಮ ಅನ್ನತಕ್ಕಂಥದ್ದು, ಲೈಫ್ ಸ್ಟೈಲ್ ಅಂತೇಳಿ ಹೇಳ್ತಾರಲ್ಲ, ಅದೇ ಜೀವನ ಕ್ರಮ ಹೇಗಿರಬೇಕು ಅನ್ನತಕ್ಕಂಥದ್ದು ಪ್ರತಿಯೊಂದು ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ.